ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗ 2ನೇ ಶಿಫ್ಟಲ್ಲಿ ಆದಂತಹ ಮಹಿಳಾ ಮಿಲಿಟ್ರಿ ಪೊಲೀಸ್ ಅವರು ಕ್ವಶನ್ಸ್ ಯಾವ ಥರ ಬಂದಿದ್ದು ಅವುಗಳನ್ನ ನೋಡ್ತಾ ಹೋಗೋಣ. ಅದೇ ರೀತಿ ಯಾವ ರೀತಿ ಸಂಭಾವನೆ ಪ್ರಶ್ನೆಗಳು ಮಾಡಿದ್ದೀವಿ, ಅದೇ ಥರ ಕ್ವಶನ್ಸ್ ಬಂದವು ಅಂತೇಳಿ ಭಾಳ ಜನ ಮೆಸೇಜ್ ಹಾಕಿದ್ರಿ. ಸೊ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಕೆಲವೇ ನಿಮಿಷಗಳಲ್ಲಿ, ಒಂದು 5ರಿಂದ 6 ನಿಮಿಷಗಳಲ್ಲಿ ನಿಮ್ಮದು ಮುಗಿಸ್ಬಿಡೋಣ. ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. SSCGDಗೆ ಮಾಡುವಂತಹ ಕ್ಲಾಸ್ಗಳು ನಿಮಗೆ ನೋಟಿಫಿಕೇಷನ್ ಆಗ್ತವೆ. ಓಕೆ, ಫಸ್ಟ್ ಕ್ವಶನ್. ರೂಟ್ 144 + 7 ಸ್ಕ್ವೇರ್. ರೂಟ್ ಆಫ್ 144 + 7 ಸ್ಕ್ವೇರ್ ಅಂತಂದಾಗ ಇದು 12 ಆಯಿತು, ಇದು 49. ಟೋಟಲ್ ಎಷ್ಟಾಯಿತು? 61. ಆನ್ಸರ್ ಎಷ್ಟು? 61. ನೆಕ್ಸ್ಟು 25 ಸ್ಕ್ವೇರ್ ಕೇಳ್ಯಾರ ನೋಡಿರಿ. 25 ಸ್ಕ್ವೇರ್ ಎಷ್ಟು? 625. ಓಕೆ, ನೆಕ್ಸ್ಟು 17 × 15 - 12 ಅಂತಂದ್ರೆ ಫಸ್ಟು ಮಲ್ಟಿಫಿಕೇಷನ್ ಮಾಡಿರಿ, ಅದರೊಳಗೆ ಬಂದದ್ದನ್ನು ಮೈನಸ್ ಮಾಡಿ 12 ತೆಗಿಬೇಕು. ಅಂದರೆ ಎಷ್ಟಾಗುತ್ತೆ? ಓಕೆ, ಫಸ್ಟ್ ಮಲ್ಟಿಫಿಕೇಷನ್ ಮಾಡಿ 17 × 15 ಅಂತಂದ್ರೆ ಎಷ್ಟಾಯಿತು? 255 ಆಯಿತು. ಅದರೊಳಗೆ -12 ಮಾಡಿರಿ, ಎಷ್ಟು ಬಂತು? 243, 243. ಓಕೆ, ನೆಕ್ಸ್ಟ್ ಹಾಲು ಮೊಸರಾಗಲು ಕಾರಣ ಅಂತ ಕೇಳ್ಯಾರ ನೋಡ್ರಿ. ಹಾಲು ಮೊಸರಾಗಲು ಕಾರಣ ಅದರಲ್ಲಿರುವ ಪ್ರೋಟೀನ್ ಯಾವುದು? ಅದರಲ್ಲಿರುವ ಪ್ರೋಟೀನ್ ಯಾವುದು? ಕೆಸಿನ್ ಮತ್ತು ಆಮ್ಲಗಳ ನಡುವಿನ ಪ್ರತಿಕ್ರಿಯೆ. ಆಮ್ಲಗಳ ಪ್ರತಿಕ್ರಿಯೆ. ಓಕೆ, ಅದೇ ರೀತಿ ಅದಕ್ಕೆ ಬ್ಯಾಕ್ಟೀರಿಯಾ ಒಂದು ಕಾರಣ ಅದ, ಅದನ್ನು ಯಾವುದಂತ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ 140 ಚಾಕ್ಲೇಟ್ಗಳಲ್ಲಿ ಮಹೇಶ್ವರ್ ಹಾಗೂ ರಾಕೇಶ್ ಅವರ ಅನುಪಾತ ಎಷ್ಟದ? 6:4 ಇಬ್ಬರು ಡಿವೈಡ್ ಮಾಡ್ಕೊಂಡಾರೆ. ಟೋಟಲ್ ಎಷ್ಟಾಯಿತು? 10. 10 ಅಂದ್ರೆ 140 ಅಂತ ಅವ್ರು ಕೊಟ್ಟಾರ. ಇಂಟು ಎಷ್ಟು ಮಾಡ್ಯಾರ? 14 ಮಾಡ್ಯಾರ. ಅವ್ರು ಕೇಳಿದ್ದು ಯಾರ್ದು? ಮಹೇಶ್ವರ್ ಅವ್ರದ್ದು. ಅವನು ಇಂಟು 14 ಮಾಡಿರಿ. 14 ಎಷ್ಟು? 84. ಅವರ ಹತ್ತಿರ ಇರುವಂಥ ಚಾಕ್ಲೇಟ್ ಎಷ್ಟು? 84. ನೆಕ್ಸ್ಟು 39 ಮತ್ತು 27ರ HCF ಮಸ ಕೇಳ್ಯಾರ. 3 1 3 3 3 9. ಎಷ್ಟು ಬಂತು ಮಸ ಎಷ್ಟು ಬಂತು? 3. ಓಕೆ, ನೆಕ್ಸ್ಟ್ 72 ಮತ್ತು 3 ಸಿಂಪ್ಲಿಫೈ ಮಾಡಂತಂದ. 3 1 3 2 6 3 4 12. 24:1. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. 2 ಮಕ್ಕಳ ವಯಸ್ಸಿನ ಸರಾಸರಿ 91. ಅಂದರೆ ಎಷ್ಟಾಯಿತು? 91 × 2 ಅಂತಂದ್ರೆ 182 ಆಯಿತು. ಅದರಲ್ಲಿ ಒಬ್ಬಂದು ಕೊಟ್ಟಾರ 144, ಇನ್ನೊಬ್ಬನಂದ್ರೆ ಅದು ಮೈನಸ್ ಮಾಡಿಬಿಡ್ರಿ, ಇನ್ನೊಬ್ಬನು ಸಿಕ್ಬಿಡ್ತೈತಿ. ಎಷ್ಟು ಬಂತು? 35 ಆ ಇನ್ನೊಬ್ಬನ ವಯಸ್ಸು. ಬರೀ ಲೆಕ್ಕದಾಗ ಅಷ್ಟೇ ರೀ, 144 ವಯಸ್ಸು ಇರೋಂಗಿಲ್ಲ ಮಕ್ಕಳಂದ್ರೆ ಮತ್ತು. ಹೌದಾ? ಪ್ರತಿ ಲೆಕ್ಕದೊಳಗಷ್ಟು. ಓಕೆ, ನೆಕ್ಸ್ಟ್ 1887 ದಂಗೆ ಬಗ್ಗೆ ಕೇಳಿರಂತ, ಅದರ ಬಗ್ಗೆ ಸ್ವಲ್ಪ ನೋಡ್ಬೋದು ನೆಕ್ಸ್ಟ್ ಹೋಗುವಾಗ. ಆಮೇಲೆ ಆಯತದ ಸುತ್ತಳತೆ ಕೊಟ್ಟಾರ, ಅದರ ಅಗಲ ಕೇಳ್ಯಾರ. ಅಂದ್ರೆ ಫಾರ್ಮುಲಾ ಏನೈತೆ ನೋಡ್ರಿ, ಪೆರಿಮೀಟರ್ = 2 ಟೈಮ್ಸ್ ಆಫ್ L + B ಅಂತಂದಾರ. ಈಗ ನಮಗೆ ಏನೇನು ಕೊಟ್ಟಾರ ಅವುಗಳನ್ನ ಬರೀರಿ. ಫಸ್ಟಿಗೆ 64, ಆಮೇಲೆ 2 ಟೈಮ್ಸ್ ಆಫ್ L ಅಂದ್ರೆ 18 + B. ಓಕೆ, ಈ ಎರಡನ್ನು ಈ ಕಡೆ ಕಳಿಸಿಬಿಟ್ರಿ, ಡಿವೈಡೆಡ್ ಬೈ ಆಗುತ್ತೆ. ಅಂದರೆ ಎಷ್ಟಾಯಿತು? 32 ಆಯಿತಾ? 64 / 2 ಅಂತಂದರೆ ಎಷ್ಟಾಗುತ್ತೆ ರೀ? 32 ಆಯ್ತು. ಹತ್ರ ಅರ್ಧ. ಓಕೆ, 32 ಆಯ್ತು. ಈಗ 18 + B ಅಂದರೆ ನನಗೆ B ಎಷ್ಟು ಬೇಕಾಗಿತ್ತು ಅಂತಂದಾಗ ಈ 18 ಈ ಕಡೆ ಕಳಿಸಿಬಿಡ್ರಿ, ಮೈನಸ್ ಆಗುತ್ತೆ. 32ರಾಗ 18 ಹೋತಂದ್ರೆ 14 ಉಳಿತು. ಎಷ್ಟು ಉಳಿತು? 14. 14. B = 14. ಓಕೆ, ನೋಡಿರಿ, 14 ಉಳಿತು, 16 ಉಳಿತು. ನೆಕ್ಸ್ಟ್ ತಗೊಂಡ್ರಿ. ನೆಕ್ಸ್ಟ್ ಕ್ವಶನ್. ಯಾವುದು ಅಧಿಕ ಕೋನ? ಅಧಿಕ ಕೋನ ಅಂತಂದ್ರೆ ಏನು? ಫಸ್ಟ್ ಗೊತ್ತಿರಬೇಕು. ಅಧಿಕ ಕೋನ ಅಂತಂದ್ರೆ
90 ಡಿಗ್ರಿಗಿಂತ ಅಧಿಕ ಹಾಗೂ 180 ಡಿಗ್ರಿಗಿಂತ ಕಡಿಮೆ ಇರುವಂಥದ್ದು ಅಂದರೆ ಯಾವುದಾಗತ್ತೆ ರೀ 100 ಆಗುತ್ತೆ. ಓಕೆ, 116 ದಶಮಾಂಶದಲ್ಲಿ ಬರಿ ಅಂತಂದಾರ ಅಂದರೆ 1.16 ಆಗುತ್ತೆ. ಓಕೆ, ನೆಕ್ಸ್ಟು ವೇಗ ಕೊಟ್ಟಾರ, ಟೈಮ್ ಕೊಟ್ಟಾರ, ದೂರ ಕಂಡಿದ್ದಾರೆ. ಡಿ ಈಕ್ವಲ್ ಟು ಡಿಸ್ಟನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ವ್ಯಾಲ್ಯೂಸ್ ಹಾಕ್ರಿ. 35 ಇಂಟು 16 ಅಂದರೆ ಎಷ್ಟಾಗತ್ತೆ ರೀ? 16 480 560 ಕಿಲೋಮೀಟರ್ಸ್. ಏನು? ಕಿಲೋಮೀಟರ್ಸ್. ದೆನ್ ನೆಕ್ಸ್ಟ್ ತಗೊಂಡ್ರಿ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರೆ 999. ಲಾಸ್ಟ್ ಟೈಮು 4 ಅಂಕಿದು ಕೇಳಿದ್ರು. 20 ವಿದ್ಯಾರ್ಥಿಗಳಲ್ಲಿ ಒಬ್ಬ ಎಡದಿಂದ 15ನೇ ಸ್ಥಾನದಾಗದಾನ, ಬಲದಿಂದ ಎಷ್ಟು ಅಂತಂದಾಗ ಅದರ ಮೈನಸ್ ಮಾಡ್ಕೊಂಡು +1 ಮಾಡಿರಿ. ಎಷ್ಟನೇ ಸ್ಥಾನ? 6ನೇ ಸ್ಥಾನದಲ್ಲಿ ಅದಾನ. ನೆಕ್ಸ್ಟು ಇನ್ನೊಂದು ಕ್ವಶನ್ ಅದ, ಚಿಹ್ನೆಗಳ ಅದಲು ಬದಲು ಅದ. ಫಸ್ಟಿಗೆ ಅದನ್ನು ಕೊಟ್ಟಂಥದ್ದು ಬರೀನು. ಹಾಂ, ಈಗ ಚಿಹ್ನೆಗಳ ಏನಂದವು? ಮೈನಸ್ ಇದ್ದದ್ದನ್ನು ಇಂಟು ಮಾಡಿರಿ, ಪ್ಲಸ್ ಇದ್ದದ್ದನ್ನು ಮೈನಸ್ ಮಾಡಿರಿ ಅಂತಂದಾರೆ. ಓಕೆ, ಫಸ್ಟಿಗೆ 17 ಇಂಟು 15 ಮಾಡಬೇಕು. ಆಮೇಲೆ 17 ಇಂಟು 5 ಅದ. ಇದು ಏನದ? 17 ಇಂಟು 5 ಅದ ಅಷ್ಟೇ ಇದು. ಓಕೆ, ಒಂದು ನಿಮಿಷ. 17 ಇಂಟು 5 ಅದ, ಇದಿಲ್ಲ. 17 ಇಂಟು 5 ಆಮೇಲೆ ಪ್ಲಸ್ 12 ಅದ. ಮೈನಸ್ ಚಿಹ್ನೆ ಚೇಂಜ್ ಆಗೈತಲ್ಲ. ಓಕೆ, -12. 17 5 ಎಷ್ಟು? 85 -12 ಅಂತಂದರೆ ಎಷ್ಟು ಬಂತು? 73. ಈ ತರಹದ ಪ್ರಶ್ನೆಗಳು ನಿಮಗೆ ಈಗ ಸೆಕೆಂಡ್ ಶಿಫ್ಟಲ್ಲಿ ಆದಂತಹ ವುಮನ್ಸ್ ಮಿಲಿಟರಿ ಪೊಲೀಸಲ್ಲಿ ಕೇಳಿದಂತಹ ಪ್ರಶ್ನೆಗಳಾಗ್ಯಾವ. ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂತಾರೆ SSD ಇದು ಆದಷ್ಟು ಬೇಗ ಫ್ರೀ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಯೂಸ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್.